ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಪ್ರಥಮ PUC ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಪದ್ಯ ಭಾಗವಾದ ಹಲುಬಿದಲ್ ಕಲ್ಮರಂ ಕರಗುವಂತೆ ಎಂಬ ಪದ್ಯದ ಸಂಪೂರ್ಣವಾದ ಸರಳವಾಗಿ ಒಂದು ಸಾರಾಂಶವನ್ನು ನಾನು ತಿಳಿಸಲಿದ್ದೇನೆ. ವೀಕ್ಷಕರಲ್ಲಿ ಅಥವಾ ಸ್ತೋತ್ರಗಳಲ್ಲಿ ಒಂದು ವಿನಂತಿ ಏನು ಅಂತಂದರೆ, ಇದನ್ನು ನಿಮ್ಮ ಪಠ್ಯಪುಸ್ತಕದೊಂದಿಗೆ ನೀವು ಇದನ್ನು ಕೇಳಿದರೆ ಬಹಳ ಅರ್ಥಪೂರ್ಣ ಆಗ್ತದೆ ಮತ್ತು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ನಾನು ಭಾವಿಸುತ್ತೇನೆ. ಹಾಗಾಗಿ ಪಠ್ಯಪುಸ್ತಕವನ್ನು ತೆಗೆದಿಟ್ಟುಕೊಳ್ಳಿ. ಬನ್ನಿ, ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಇದುವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಈ ಪದ್ಯ ಭಾಗವನ್ನು ಬರೆದಿರುವಂತಹ ಕವಿ ಲಕ್ಷ್ಮೀಶ ಕವಿ. ಅವರ ಪರಿಚಯವನ್ನು ನಾವು ನೋಡುವುದಾದರೆ, ಲಕ್ಷ್ಮೀಶ ಕವಿಯ ಕಾಲ ಕ್ರಿಸ್ತಶಕ 1550. ಲಕ್ಷ್ಮೀಶನ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು. ಇವರ ಜನ್ಮಸ್ಥಳದ ಬಗ್ಗೆ ಅನೇಕ ಭಿನ್ನಾಭಿಪ್ರಾಯಗಳಿವೆ ವಿದ್ವಾಂಸರಲ್ಲಿ. ಇವನಿಗೆ ಕರ್ನಾಟಕ ಕವಿಚೂತವನ ಚೈತ್ರ ಎಂಬ ಬಿರುದು ಹಾಗೆ ಉಪಮಾಲೋಲ ಎಂಬ ಬಿರುದು ಲಭಿಸಿದೆ. ಈತನು ವಾರ್ಧಕ ಷಟ್ಪದಿ ಛಂದಸ್ಸಿನಲ್ಲಿ ಕಾವ್ಯವನ್ನು ರಚಿಸಿದ್ದಾನೆ. ಬಂಧು ಮಿತ್ರರನ್ನು ಕೊಂದ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಪಾಂಡವರು ಅಶ್ವಮೇಧಯಾಗವನ್ನು ಮಾಡಿದ ಪ್ರಸಂಗವೇ ಜೈಮಿನಿ ಭಾರತದ ಕಥಾವಸ್ತು. ವೈಶಂಪಾಯನನ ಶಿಷ್ಯನಾದ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳುತ್ತಾನೆ. ಈ ಹಲುಬಿದಲ್ ಕಲ್ಮರಂ ಕರಗುವಂತೆ ಎಂಬ ಪದ್ಯಭಾಗದ ಹಿನ್ನೆಲೆಯನ್ನು ನಾವು ನೋಡುವುದಾದರೆ, ಮಹಾಭಾರತದಲ್ಲಿ ಅಶ್ವಮೇಧ ಯಜ್ಞದ ಕುದುರೆಯನ್ನು ಕಟ್ಟಿಹಾಕಿದ ಬಬ್ರುವಾಹನ ಅರ್ಜುನನೊಡನೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಈ ಸಂದರ್ಭದಲ್ಲಿ ತಂದೆ ಮಕ್ಕಳ ನಡುವೆ ನಡೆದ ಯುದ್ಧಗಳನ್ನು ದಾಳಿಸುವ ಕವಿ ಲವಕುಶರ ಯುದ್ಧವನ್ನು ವರ್ಣಿಸುತ್ತಾನೆ. ಆಗ ಉಲ್ಲೇಖಿತವಾದ ಸೀತಾ ಪರಿತ್ಯಾಗದ ಸನ್ನಿವೇಶ ಪ್ರಸ್ತುತ ಪದ್ಯ ಭಾಗ. ಗೂಢಾಚಾರರ ಮಾತು ಕೇಳಿದ ರಾಮ ಮನೋವ್ಯಾಕುಲಗೊಂಡು ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ. ರಾಮ ತನ್ನನ್ನು ಪರಿತ್ಯಾಗ ಮಾಡಿದ ವಿಷಯ ತಿಳಿದ ಸೀತೆಯ ದುಗುಡಗಳು ಹಾಗೂ ಲಕ್ಷ್ಮಣನ ಸಂದಿಗ್ಧತೆಗಳು ಇಲ್ಲಿವೆ. ಸೀತೆಯ ದುಃಖದಲ್ಲಿ ಪ್ರಕೃತಿ ಪ್ರಾಣಿ ಪಕ್ಷಿಗಳು ಹೇಗೆ ಭಾಗಿಯಾಗುತ್ತದೆ ಎಂಬುದನ್ನು ಇಲ್ಲಿ ನಾವು ಕಾಣಬಹುದು. ಬನ್ನಿ, ಪದ್ಯದ ಸಾರಾಂಶವನ್ನು ನಾವೀಗ ಗಮನಿಸೋಣ. ರಾಜನಾದ ರಾಮನ ಮಾತನ್ನು ಪಾಲಿಸಲು ವೈದೇಹಿಯನ್ನು ಕರೆದುಕೊಂಡು ಹೋಗುವಾಗ ಗಾಳಿಯ ಹೊಡೆತದಿಂದ ಚಲಿಸುತ್ತಿರುವ ಧ್ವಜಪಟಗಳ ತುದಿಯಿಂದ ಸೀತಾದೇವಿಯನ್ನು ತಡೆಯುತ್ತಿರುವುದೋ ಎಂಬಂತೆ ಇದ್ದಿತು. ಅಯೋಧ್ಯಪುರದ ಜನರು ದುಃಖದಿಂದ ಗುಂಪು ಗುಂಪಾಗಿ ನಿಂತಿರಲು ಲಕ್ಷ್ಮಣನು ಕಾಡುದಾರಿಯ ಕಡೆಗೆ ರಥವನ್ನು ವೇಗವಾಗಿ ಓಡಿಸಿದನು. ಲಕ್ಷ್ಮಣನು ರಥದಿಂದ ನೆಲಕ್ಕಿಳಿದು ಸೀತೆಯೊಡನೆ ನಾವಿಕ ಸಹಿತವಾದ ನಾವೆಯನ್ನು ಹತ್ತಿ ಭಯಂಕರವಾದ ಆಚೆಯ ದಡವನ್ನು ಸೇರಿ ನಾವೆಯಿಂದ ಇಳಿದರು. ಸೀತೆಯು ಇಳಿದಳು. ಇಬ್ಬರು ಗಂಗೆಯಲ್ಲಿ ಸ್ನಾನ ಮಾಡಿ ವಸ್ತ್ರವನ್ನುಟ್ಟು ಅರಣ್ಯವನ್ನು ಹೊಕ್ಕರು. ಆಗ ಭಯಂಕರವಾದ ಮೃಗಪಕ್ಷಿಗಳು, ಕ್ರೂರವಾದ ಪ್ರಾಣಿ ಪಕ್ಷಿಗಳ ಕೂಗಿನಿಂದ ಕಾಡು ಮತ್ತಷ್ಟು ಭಯಂಕರವಾಗಿದ್ದಿತು. ಸೀತೆಗೆ ಆ ಕಾಡು ಹಗಲಿನಲ್ಲಿ ಕತ್ತಲಿನಂತೆ ಕಾಣುತ್ತಿತ್ತು. ಮತ್ತೊಮ್ಮೆ ಹಾಲ್ಗಳಂತೆ ಕಂಡರೆ ಮತ್ತೊಮ್ಮೆ ಕೈಲಾಸಗಿರಿಯಂತೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ದಿವ್ಯ ಸನ್ನಿಧಿಯಂತೆ ಇರಬಹುದೆಂದು ಭಾವಿಸಿದ ಆಕೆ ಹುಲಿ, ಚಿರತೆ, ಕರಡಿಗಳಿಂದ ದಟ್ಟವಾದ ಈ ಕಾಡು ಆಕೆಯಲ್ಲಿ ಭಯವನ್ನು ಮೂಡಿಸಿದವು. ಆಗ ಸೀತೆಯು ಲಕ್ಷ್ಮಣನನ್ನು ಉದ್ದೇಶಿಸಿ, ಎಲೈ ಲಕ್ಷ್ಮಣನೇ, ಇಲ್ಲಿ ಎಲ್ಲಿಯೂ ವೇದ ಧ್ವನಿಗಳು ಕೇಳಿಬರುತ್ತಿಲ್ಲ. ಪಾವನವಾದ ಮುನಿಗಳ ತಪೋಭೂಮಿಯು ಕಾಣುತ್ತಿಲ್ಲ. ಸಿದ್ಧಾಶ್ರಮಗಳೂ ಇಲ್ಲ. ಇಲ್ಲಿಂದ ವೇದ ಘೋಷಗಳ ಸದ್ದೂ ಇಲ್ಲ. ಮುನಿಗಳು ಮುನಿಪುತ್ರರು ನನಗೆ ಯಾರೊಬ್ಬರೂ ಕಾಣಿಸುತ್ತಿಲ್ಲ. ಎಲ್ಲೆಲ್ಲೂ ಭಯಂಕರ ಕಾಡು ಮೃಗಗಳ ಕೂಗು ಮಾತ್ರ ಕೇಳಿ ಬರುತ್ತಿದೆ. ಏಕೆ ಹೇಳು ಹೇಳು ಎಂದು ಲಕ್ಷ್ಮಣನನ್ನು ಕೇಳಿದಳು. ಈ ಮಾತನ್ನು ಕೇಳಿ ಲಕ್ಷ್ಮಣನು ದುಃಖಾಕಾಂತನಾಗಿ ಕಣ್ಣೀರನ್ನು ಸುರಿಸುತ್ತಾ ಮುಖವನ್ನು ಬಗ್ಗಿಸಿ, ಅಣ್ಣನ ಆಜ್ಞೆಯನ್ನು ಮೊದಲನೊಂದಿರುವ ಗರ್ಭವತಿ ಸೀತೆಗೆ ಹೇಳುವುದಾದರೂ ಹೇಗೆ ಎಂದು ಸಂದಿಗ್ಧತೆಯಲ್ಲಿ ಸಿಲುಕಿ, ಅಣ್ಣನು ಕಾಡಿನಲ್ಲಿ ಬಿಟ್ಟು ಬರಲು ಹೇಳಿರುವೆನೆಂದು ನಾನು ಹೇಗೆ ತಾನೇ ಹೇಳಲಿ? ಮಾತೇ, ಹೇಗೆ ತಾನೇ ಈ ಮಾತನ್ನು ಸಹಿಸಿಕೊಂಡಳು ಎಂಬುದಾಗಿ ಲಕ್ಷ್ಮಣನು ದುಃಖಿಸುತ್ತಿದ್ದನು. ನಂತರ ಲಕ್ಷ್ಮಣನು ದುಃಖಾಕ್ರಾಂತನಾಗಿ ಕಣ್ಣೀರನ್ನು ಸುರಿಸುತ್ತಾ ಮುಖವನ್ನು ಬಗ್ಗಿಸಿ ಅದೋ ದೃಷ್ಟಿಯುಳ್ಳವನಾಗಿ ಸೀತಾದೇವಿಯನ್ನು ಕುರಿತು, ಅಲವು ದೇವಿಯೇ, ಋಷಾಶ್ರಮವು ಇನ್ನೂ ದೂರದಲ್ಲಿರುವುದು. ಮೆಲ್ಲಗೆ ನಡೆ. ಶ್ರೀರಾಮನು
ಲೋಕಪಾದಕ್ಕಾಗಿ ಸತ್ಯವಾಗಿಯೂ ನಿನ್ನನ್ನು ತ್ಯಜಿಸಿರುವನು. ನಿನಗೂ ಗಂಗಾ ನದಿಯನ್ನು ನೋಡಬೇಕೆಂಬ ಬಯಕೆ ಉಂಟಾಯಿತು. ಆದ ಕಾರಣ ಆತನು ನಿನ್ನನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ನನಗೆ ನೇಮಿಸಿರುವನು. ತನಗೆ ನೇಮಿಸಿರುವನು. ಅಮ್ಮಟ ನಾನು ಆತನ ಆಜ್ಞಾಧಾರಕನು, ಏನು ಮಾಡಲಿ ಎಂದು ಹೇಳಲು ಅದವನ್ನು ಕೇಳಿ ಸೀತಾದೇವಿಯು ಮೂರ್ಛಿತಳಾಗಿ ಆಕಾಶದಿಂದ ರೋಹಿಣಿ ನಕ್ಷತ್ರ ಬಿದ್ದು ಹೋದಂತೆ ನೆಲಕ್ಕೆ ಬಿದ್ದಳು. ಬುಡವು ಕತ್ತರಿಸಿದ ಬಾಳೆ ಗಿಡದಂತೆ ನೆಲಕ್ಕೆ ಬಿದ್ದ ಆಕೆಯನ್ನು ನೋಡಿ ಲಕ್ಷ್ಮಣನು ಹೆದರಿ ಆಕೆಯ ಮುಖ ಕಮಲಕ್ಕೆ ತನ್ನ ಕೈಯ ಮರೆಯಿಂದ ನೆರಳಾಗುವಂತೆ ಮಾಡಿ ಪತ್ರಗಳಿಂದ ಗಾಳಿ ಬೀಸುತ್ತಾ ತಾನು ಸಾಕ್ಷಾತ್ತಾಗಿ ರಾಮನ ಸೇವೆಯನ್ನು ಮಾಡಿರುವುದು ಸತ್ಯವಾಗಿದ್ದ ಪಕ್ಷದಲ್ಲಿ ಜಾನಕಿಯು ಬೇಗನೆ ಎಚ್ಚರಗೊಳ್ಳಲಿ ಎಂದು ಹೇಳುತ್ತಿದ್ದಂತೆ ಸೀತೆಯ ಕಣ್ಣನ್ನು ತೆರೆದು ಸುತ್ತಲೂ ಕಣ್ಣಾಡಿಸಿ ಲಕ್ಷ್ಮಣನನ್ನು ನೋಡಿದಳು. ಎಲೈ ಲಕ್ಷ್ಮಣನೇ, ಈ ಕ್ರೂರವಾದ ಕಾಡಿನಲ್ಲಿ ನನ್ನನ್ನು ಹೇಗೆ ಬಿಟ್ಟು ಹೋಗುವೆ? ರಾಘವನು ನನ್ನನ್ನು ತ್ಯಜಿಸಿದನೇ. ನನ್ನನ್ನು ಪರಿತ್ಯಾಗ ಮಾಡಬೇಕಾದರೆ ದೈವವೇ ಕಾರಣವಿರಬಹುದು. ಆದರೆ ನಾನು ನನ್ನ ಪತಿಗೆ ಕರಣತ್ರಯದಿಂದಲೂ ಅಪರಾಧ ಮಾಡಿಲ್ಲ. ಈ ಸ್ಥಿತಿಯಲ್ಲಿರುವ ನನ್ನಂತಹ ಅಬಲೆಯನ್ನು ಈ ಕ್ರೂರ ಮೃಗಗಳಿರುವ ಕಾಡಿನಲ್ಲಿ ಬಿಟ್ಟು ಬರಲು ಹೇಳಿದೆನಲ್ಲ. ವಿಶ್ವಾಮಿತ್ರರನ್ನು ನಿನ್ನನ್ನು ಕರೆದುಕೊಂಡು ಮಿಥಿಲೆಗೆ ಬಂದು ನನ್ನನ್ನು ಮದುವೆಯಾಗುವುದಕ್ಕಾಗಿ ಶೈವಧನವನ್ನು ಎರಡೂ ತುಂಡಾಗಿ ಮುರಿದನು. ನನಗಾಗಿ ಕಪಿಗಳೊಡನೆ ಸ್ನೇಹವನ್ನು ಬೆಳೆಸಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ದೈತ್ಯರನ್ನು ಸಂಹರಿಸಿ ನನ್ನನ್ನು ಕರೆದು ತಂದ ರಾಮನಿಗೆ ಇಂದು ನಾನು ಅಪರಾಧಿಯಾದನೆ ಎಂದು ಸೀತೆ ತನ್ನನ್ನು ಸಂತೈಸಿಕೊಳ್ಳುತ್ತಾ, ಹೇ ಸೌಮಿತ್ರಿ, ಏಕೆ ನಿಂತಿರುವೆ? ಹೋಗು, ಅಲ್ಲಿ ರಘುನಾಥನು ಒಬ್ಬನೇ ಇರುವನು. ಇಲ್ಲಿ ನನಗಾದರೋ ಈ ಕಾಡಿನ ಉಗ್ರ ಜಂತುಗಳಾದರೂ ಜೊತೆಗೆ ಇವೆ, ಆದರೆ ಅಲ್ಲಿ ರಘುನಾಥನು ಏಕಾಂಗಿಯಾಗಿರುವನು. ಹೇ ಲಕ್ಷ್ಮಣ, ರಾಮನ ಈ ನಿರ್ಧಾರಕ್ಕೆ ಭರತ ಶತ್ರುಘ್ನರು ಒಪ್ಪಿದರೆ ಆಗ ಅಲ್ಲಿ ಹನುಮಂತನಿರಲಿಲ್ಲವೇ? ಹೇಳು ಎಂದು ಕೇಳಿದರು. ಕಡೆಗೆ ಕರುಣಾಳು ರಾಘವನಲ್ಲಿ ತುಂಬ ಪಾಪಗಳನ್ನು ಮಾಡಿ ಹೆಣ್ಣಾಗಿ ಜನಿಸಿರುವುದು ನನ್ನದೇ ತಪ್ಪು, ನನ್ನ ಜನ್ಮಾಂತರ ಕರ್ಮವಿರಬಹುದು. ಅಂದು ನನ್ನನ್ನು ರಕ್ಷಿಸಿದ ದೈವವೇ ಇಂದು ಕೂಡ ನನ್ನನ್ನು ರಕ್ಷಿಸುವುದು. ನೀನು ಅಯೋಧ್ಯೆಗೆ ತೆರಳು ಎನ್ನಲು ಸೌಮಿತ್ರಿಯು ಕಾಡಿನ ಮರ, ಗಿಡ, ಮೃಗ, ಪಕ್ಷಿಗಳನ್ನು ಉದ್ದೇಶಿಸಿ, ಈ ವನದ ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಗಳಿರ, ಲತೆಗಳಿರ, ಹುಲ್ಲಿನ ಪೂದೊಳಿರ, ಪಂಚಭೂತಗಳಿರ, ಅಷ್ಟದಿಗ್ದೇವತೆಗಳೇ, ಸೀತಾಮಾತೆ ಜಗಜ್ಜನನಿ, ಈಕೆ ಭೂಮಾತೆಯ ಮಗಳು, ಈಕೆಯನ್ನು ಸಲಹಿರಿ ಎಂದು ಪ್ರಕೃತಿಯನ್ನು ಕೈಮುಗಿದು ಬೇಡಿದನು. ಅರಸಕುಮಾರನಾದ ಲಕ್ಷ್ಮಣ ಕುಮಾರನ ಮಾತನ್ನು ಕೇಳಿ ಕಾಡಿನ ಮೃಗಪಕ್ಷಿಗಳು, ಜೀವಜಂತುಗಳು ಜಾನಕಿಯನ್ನು ಬಳಸಿ ನಿಂದು ಆಕೆಯೊಂದಿಗೆ ಅವುಗಳು ಕೂಡ ಕಣ್ಣೀರು ಸುರಿಸಿದವು. ಮರಗಿಡಗಳು ಕೂಡ ಸೀತೆಯೊಂದಿಗೆ ಕಂಬನಿಗರೆದವು. ಶೋಕಭಾರದಿಂದ ಕಲ್ಲುಗಳು ಕೂಡ ಕರಗುತ್ತಿದ್ದವು. ಜಗತ್ತಿನಲ್ಲಿ ಒಳ್ಳೆಯವಕ್ಕೆ ತೊಂದರೆಯಾದಾಗ ಯಾರು ತಾನೇ ಸೈರಿಸುವವರು? ಇತ್ತ ಸೀತೆ ಇನ್ನು ಮುಂದೆ ತನಗೆ ದಾರಿ ಯಾವುದೆಂದು ದಿಕ್ಕುಗಳಿಗೂ ಕೇಳಿದಳು. ಮಿಥಿಲೆಯ ರಾಜಕುಮಾರಿ, ಅಯೋಧ್ಯೆಯ ಮಹಾರಾಣಿ ಇಂದು ರಘುಕುಲ ವಂಶದ ಕುಡಿಯನ್ನು ಗರ್ಭದಲ್ಲಿರಿಸಿಕೊಂಡು ಈ ದಟ್ಟಡವಿಯಲ್ಲಿ ಈ ರೀತಿ ಧೀಳಿನಲ್ಲಿ ಬಿದ್ದು ಒದ್ದಾಡುವ ಸ್ಥಿತಿ ಒದಗಿತೆ ಎಂದು ಕಲ್ಲು ಕೂಡ ಕರಗುವಂತೆ ದುಃಖಿಸಿದಳು. ಅದೇ ಮಾರ್ಗವಾಗಿ ಯಜ್ಞಕ್ಕೆ ಬೇಕಾದ ಸಮ್ಮಿತ್ತುಗಳನ್ನು ಆರಿಸುತ್ತಾ ಶಿಷ್ಯರೊಟ್ಟಿಗೆ ವಾಲ್ಮೀಕಿ ಮಹಾಮುನಿಯರು ಬರಲು ಕಾಡಿನಲ್ಲಿ ಒಬ್ಬಳೇ ದುಃಖಿಸುತ್ತಿರುವ ಸೀತೆಯನ್ನು ಕಂಡರು. ಆಗ ಸೀತೆಯನ್ನು, ದೇವಿ, ದುಃಖ ಬಿಡು, ಮನಸ್ಸಿನಲ್ಲಿ ಯಾವ ಸಂದೇಹವೂ ಬೇಡ. ಹತ್ತಿರದಲ್ಲಿ ನಮ್ಮ ಆಶ್ರಮವಿರುವುದು. ಅಲ್ಲಿ ನೀನು ನಿನ್ನ ಪುತ್ರರಿಬ್ಬರಿಗೆ ಜನ್ಮ ನೀಡಿ ಸುಖವಾಗಿ ಇರು. ನೊಂದುಕೊಳ್ಳಬೇಡ, ಶೋಕಿಸಬೇಡ. ನನ್ನನ್ನು ಜನಕ ಎಂದು ತಿಳಿದು ನಿನ್ನ ಬಯಕೆ ಎಲ್ಲವನ್ನು ಪರಿಹರಿಸಿಕೊಳ್ಳುವೆಯಂತೆ ಎಂಬುದಾಗಿ ಮಗಳ ರೀತಿಯಲ್ಲಿ ಸಂತೈಸಿ ತಮ್ಮ ಆಶ್ರಮಕ್ಕೆ ಸೀತೆಯನ್ನು ಕರೆತಂದರು. ಪ್ರೀತಿಯ ಪ್ರಥಮ PUC ಮಕ್ಕಳೇ, ಇದಿಷ್ಟು ಆಗಿತ್ತು ಹಲುಬಿದಲ್ ಕಲ್ಮರಂ ಕರಗುವಂತೆ ಎಂಬ ಪದ್ಯಭಾಗದ ಸರಳ ಮತ್ತು ಸಂಪೂರ್ಣವಾದ ಒಂದು ಸಾರಾಂಶವನ್ನು ನಿಮ್ಮ ಮುಂದೆ ಕೊಟ್ಟಿದ್ದೇನೆ. ಇದು ತಮಗೆ ಉಪಯುಕ್ತ ಹಾಗೂ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕನ್ನು ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಂದು ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.